ರೈತ ಇರದ ನಾಡೇ ಇಲ್ಲ. ಒಂದು ಮಾವು, ತೆಂಗು, ಅಡಿಕೆ ಇಷ್ಟನ್ನು ಮೇಜರಾಗಿ ತೊಗೊಂಡಿದ್ದೀವಿ. ಅದರಲ್ಲಿ 5 ಲೇಯರ್ ಮಾಡಲ್ ತೊಗೊಂಡಿದ್ದೀವಿ. ಅದರಲ್ಲಿ ಫಸ್ಟು ನಾವು ಮಾಡಿದ್ದು ಈ ಜಮೀನಿಗೆ ಬಂದಿದ್ದು ಇದೊಂದು ಎಲೆಕ್ಟ್ರಿಕಲ್ ಬ್ಯಾಟ್ರಿ. ಇದು ಒಂದು ತೋಟದೊಳಗಡೆ ಓಡಾಡೋದಕ್ಕೆ ಮತ್ತು ಗೊಬ್ಬರ ತೊಗೊಂಬರೋದಕ್ಕೆ ಮತ್ತು ಸಸಿಗಳ್ನ ಏರ್ಕೊಂಬರೋದಕ್ಕೆ ಇದೊಂದು ಪರಿಸರ ಪೂರಕವಾಗಿರ್ತಕ್ಕಂಥ ಒಂದು ವೆಹಿಕಲ್ಲು ತೊಗೊಂಡಿದ್ದಾರೆ. ಎಕೋ ಫ್ರೆಂಡ್ಲಿ ಇದು ಅಂದರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಧಾರಾಣಿ, ನಮ್ಮ ಮನೆಯವ್ರ ಹೆಸರು ಗಿರೀಶ್ ಬಾಬು. ನಾವು ಈ ತೋಟಕ್ಕೆ ಬಂದು 6 ಮಂತ್ಸ್ ಆಯಿತು. ನಾವು ಮಹೇಶ್ ಅಣ್ಣ ಅವ್ರಿಗೆ ಪರಿಚಯ ಆಗಿ ಅವ್ರ ಪರವಾಗಿ ನಾವು ಈ ತೋಟನ ಮಾಡ್ತಾಯಿದ್ವಿ. ಅವರು ಹೇಳಿದ್ದು ಗಿರೀಶ್ ಬಾಬು ಅಂತೇಳಿ ಅವ್ರದ್ದೊಂದು ಸುಭಾಷ್ ಪಾಳೇಕರ್ ಮೆಥಡಲ್ಲಿ ಒಂದು ಮಾವು ತೊಗೊಂಡಿದ್ದೀವಿ. ಇವಾಗ ಒಂದು ಮಾವು, ತೆಂಗು, ಅಡಿಕೆ ಇಷ್ಟನ್ನು ಮೇಜರಾಗಿ ತೊಗೊಂಡಿದ್ದೀವಿ. ಅದರಲ್ಲಿ 5 ಲೇಯರ್ ಮಾಡಲ್ ತೊಗೊಂಡಿದ್ದೀವಿ. ಅದರಲ್ಲಿ ಫಸ್ಟು ನಾವು ಮಾಡಿದ್ದು ಈ ಜಮೀನಿಗೆ ಬಂದಿದ್ದು ಒಂಥರ ಸ್ಲೋಪ್ ಇತ್ತಿದ್ದು ಈ ಜಮೀನು. ಆ ಸ್ಲೋಪ್ ಇರೋದಾಗ ಏನು ಮಾಡಿದ್ವು, ಅಲ್ಲೆಲ್ಲೇ ನಾವು ಟ್ರೆಂಚ್ಗಳು ಮಾಡಿಕೊಂಡು ವಿ ಶೇಪಲ್ಲಿ ಟ್ರೆಂಚ್ ಮಾಡಿಸಿದ್ವಿ. ಒಂದು ಅನುಕೂಲ ಏನಾಯಿತು ಅಂದರೆ ಅದರಲ್ಲಿ ಟ್ರೆಂಚ್ಗಳು ಮಾಡೋದ್ರಿಂದ ಡ್ರಿಪ್ಪು ನಾವು ಅದರೊಳಗಡೆ ಅಳವಡಿಸಿದ್ವಿ, ಅದರೊಳಗೆ ಪೈಪ್ ಹಾಕಿದ್ವಿ, ಒಂದು ಸೇವ್ ಆಯಿತು. ಇನ್ನೊಂದು ನಮಗೆ ಮಳೆ ನೀರು ಲಾಕ್ ಆಗೋದಕ್ಕೆ ಅದಕ್ಕೂ ನಮಗೆ ಅನುಕೂಲ ಆಯಿತು. ಇವಾಗ ಮೇಜರಲ್ಲಿ ನಾವು ನಿಂತಿರೋ ಫೀಲ್ಡ್ನಲ್ಲಿ ಮಾವು ತೊಗೊಂಡಿದ್ದೀವಿ. ಮಾವು ನಮಗೆ 36 ಅಡಿಗೆ ಒಂದು ಮಾವು ಕೊಟ್ಟಿದ್ದೀವಿ. 36 ಅಡಿಯಲ್ಲಿ ಮಾವು ಕೊಟ್ಟು 4 ಮಧ್ಯದಲ್ಲಿ ನಾವು ಒಂದು ಸಪೋಟನ್ನು ಕೊಡ್ಬೋದು. ಮತ್ತು ನಾವು ಅಲ್ಲಿ ಗೋಡಂಬೆ ಕೊಟ್ಟಿದ್ದೀವಿ. ಮತ್ತು ಇನ್ನೊಂದು ಲೈನಲ್ಲಿ ನಾವು ನೇರಳೆ ಕೊಟ್ಟಿದ್ದೀವಿ. ಈ ಥರ ನಮಗೆ ದೊಡ್ಡ ಮರ ಆಗ್ತಕ್ಕಂಥ ಗಿಡಗಳ್ನ 4 ಮಧ್ಯೆ ನಾವು ಕೊಟ್ಟಿದ್ದೀವಿ. ಟ್ರೆಂಚ್ ಮಾತ್ರ ನಾವು 15 ಅಡಿಗೆ ಒಂದೊಂದು ಟ್ರೆಂಚ್ ಮಾಡ್ಕೊಂಡು ಹೋಗಿದ್ದೀವಿ. ಈ ಥರ ಮಾವು ಪ್ರಾರಂಭದಲ್ಲೇ ನಾನು ಹೇಳ್ದಂಗೆ ಟ್ರೆಂಚ್ ಕೊಟ್ಟಾದಮೇಲೆ ನಮಗೆ ಶುರು ಮಾಡಿದ್ವಿ ನಾವು. ಅದರಲ್ಲೇ ಟ್ರೆಂಚ್ ಪಕ್ಕನೇ ಒಂದು ಗುಂಡಿನ ಆವಾಗಲೇ ತೆಗೆಸ್ಕೊಂಡು ಡಿಕ್ಕಿಂಗ್ ಮಾಡಿ, ಟ್ರೆಂಚ್ ತೆಗಿಬೇಕಾದ್ರೆ ಡಿಕ್ಕಿಂಗ್ ಮಾಡಿ ಬಿಡಿಸಿದ್ವಿ. ಅದು ಮಾಡಿದಾದ್ಮೇಲೆ ಒಂದು ಸತಿ ಮಳೆ ಬಂದಾಗ ಏನಾಯಿತು, ಇವರಿಗೆ ಸ್ಲೋಪ್ ಇರೋದ್ರಿಂದ ನೀರು ಯಥೇಚ್ಛವಾಗಿ ಹೋಗ್ತಾಯಿತ್ತು. ಕೃಷಿ ಹೊಂಡ ಮಾಡ್ಕೊಂಡಿದ್ರು, ಮಾಡಿಸಿದ್ವಿ. ಅಲ್ಲೊಂದು ಯಥೇಚ್ಛವಾಗಿ ಹೋಯಿತು. ಅಲ್ಲೊಂದು ಬೋರ್ವೆಲ್ ರೀಚಾರ್ಜ್ ಮಾಡಿದ್ದಾರೆ. ಈ ಟ್ರೆಂಚ್ ಮಾಡಿದ ಮೇಲೆ, ವಿ ಶೇಪ್ ಟ್ರೆಂಚ್ ಮಾಡಿದ ಮೇಲೆ ನೀರು ಅಲ್ಲಿ ಕಡಿಮೆನೇ ಹೋಗಲೇ ಇಲ್ಲ ಅಲ್ಲಿ ನೀರು. ಯಾಕೆಂದರೆ ಪ್ರತಿ ಟ್ರೆಂಚಲ್ಲೂ ನಮಗೆ ವಾಟರ್ ಲಾಕಿಂಗ್ ಆಯ್ತು ಅಲ್ಲಿ. ಆವಾಗ ನಾವು ಗಿಡ ನೆಡೋದಕ್ಕೆ ಸ್ಟಾರ್ಟ್ ಮಾಡಿದ್ವು. ಪ್ರಾರಂಭದಲ್ಲಿ ಘನಜೀವಾಮೃತ ತೊಗೊಂಡ್ವಿ. ಮತ್ತು ಸಸಿಗಳು ನಾವೆಲ್ಲ ಇದು ಮಾಡಿಕೊಂಡು ಘನಜೀವಾಮೃತ ಮಾಡಿಕೊಂಡು ಸಸಿಗಳು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇದರಲ್ಲಿ 36 ಅಡಿಗೆ ಒಂದು ಮಾವು ಕೊಟ್ಟಿದ್ದೀವಿ. ಇಲ್ಲಿ 36 ಅಡಿಗೆ ಒಂದು, ಅಲ್ಲೊಂದಿದೆ 36 ಅಡಿಗೆ ಒಂದೊಂದು ಮಾವು ಕೊಟ್ಟು 4 ಮಧ್ಯೆ ಒಂದು ಹಳಸನ್ನು ಕೊಟ್ಟಿದ್ದೀವಿ. ಗ್ರಾಫ್ಟೆಡ್ ವೆರೈಟಿ ಹಳಸನ್ನು ಕೊಟ್ಟಿದ್ದೀವಿ 4 ಮಧ್ಯೆ. ಆಮೇಲೆ 1, 2, 3 ಲೈನು ನಮಗೆ ಸೀಬೆ ತೊಗೊಂಡಿದ್ದೀವಿ. ಇದರಲ್ಲಿ ಸೀಬೆ ತೊಗೊಂಡಾದಮೇಲೆ ನಾವು ಇದರಲ್ಲಿ ಸೀಬೆ ಅಲ್ಲಿಗೆ 1, 2, 3, 4, 5, 6, 7 ಸೀಬೆ ತೊಗೊಂಡಿದ್ವಿ. ಸೀಬೆ 2 ಮಧ್ಯೆ ಒಂದು ಇದನ್ನು ಕೊಡ್ತಾಯಿದ್ದೀವಿ, ಯಾವುದು ಪಪಾಯ ಕೊಡ್ತಾಯಿದ್ದೀವಿ. 4 ಸೀಬೆ 4 ಮಧ್ಯದಲ್ಲಿ ಒಂದು ಸೀತಾಫಲ, ನೆಕ್ಸ್ಟು ನಾವು ಸೀತಾಫಲ ಕೊಡೋದಿದ್ದೀವಿ. ಇಲ್ಲೇನಾಗುತ್ತೆ ಅಂದರೆ ನಾವು ಯಾಕೆ ಇದನ್ನು ಎಲ್ಲ ಒಟ್ಟಿಗೆ ಪ್ರಾರಂಭದಲ್ಲೇ ನಮಗೆ ಹಣಕಾಸದ್ದು ಈಗ ಮಾವು ಬರೋ ತನಕ ನಾವು ಕಾಯೋಕ್ಕಾಗಲ್ಲ ಅಂಥೇಳಿ ಪ್ರಾರಂಭದಲ್ಲೇ ನಾವು ದುಡ್ಡು ಮಾಡಬೇಕು ಅಂಥೇಳಿ 4 ಮಾವು ಮಧ್ಯೆ ಸೆಂಟ್ರಲ್ಲಿ ಒಂದು ಇದು ಹಳಸಾಗ್ಬೋದು, ಮತ್ತು ಗೋಡಂಬೆ ಆಗ್ಬೋದು, ನೇರಳೆ ಆಗ್ಬೋದು, ಇದನ್ನು ಕೊಟ್ಟಿದ್ದೀವಿ. ಅದರಲ್ಲಿ ಬರುತ್ತೆ 4 ಲೈನು ಸೀಬೆ ಕೊಟ್ಟಿದ್ದೀವಿ. ಸೀಬೆ 4 ಮಧ್ಯೆ ಒಂದು ಸೀತಾಫಲ ಕೊಡ್ಬೋದು. ನೆಕ್ಸ್ಟು ನಾವು ಅದನ್ನ ಆಯೋಜನೆ ಮಾಡ್ತಾಯಿದ್ದೀವಿ, ಇಲ್ಲ ದಾಳಿಂಬೆ ಕೊಡ್ಬೋದು. ಆಮೇಲೆ 2 ಮಧ್ಯೆ ಒಂದು ಪಪಾಯ ಕೊಡ್ತಾಯಿದ್ದೀವಿ. ಇಲ್ಲಿ 2 ಮಧ್ಯೆ ಅಲ್ಲಿ ಪಪಾಯ ಹಾಕ್ತಾಯಿದ್ದಾರೆ ಇವತ್ತು. 2 ಮಧ್ಯೆ ಪಪಾಯ ಕೊಡ್ತಾಯಿದ್ದೀವಿ. ಪಪಾಯ ಕೊಟ್ಟ ನಂತರ ನಾವು ಮಧ್ಯದಲ್ಲಿ ಏನು ಮಾಡ್ತೀವಿ ಅಂತಂದರೆ, ಮಿಕ್ಕಿದ್ದೇನು ಮಾಡ್ತೀವಿ ಅಂದರೆ ಪಪಾಯ ಮಧ್ಯದಲ್ಲಿ ನಾವು ಸೆಂಟ್ರಲ್ಲಿ ಆ ಕಡೆ ಈ ಕಡೆ ಒಂದು ಮೆಣಸಿನ ಗಿಡ ಕೂರಿಸ್ತೀವಿ. ನೆಕ್ಸ್ಟು ಮತ್ತು ಒಂದು ನೈಟ್ರೋಸನ್ನು ಎಡ್ಜಿಗೆ ಏನು ಮಾಡ್ತೀವಿ ಅಂದರೆ ಬಳ್ಳಿ ತರಕಾರಿಗಳು ಬರ್ತವೆ. ಟ್ರೆಂಚ್ ಎಡ್ಜಿಗೆ ಒಂದು ಬಳ್ಳಿ ತರಕಾರಿಗಳು ಮಾಡ್ಕೋಬೋದು. ಒಂದು ಮೆಣಸಿನ ಗಿಡ ಪಪಾಯಿ ಕೊಡ್ತೀವಿ, ಒಂದು ಚೆಂಡು ಹೂವು ಕೊಡ್ತೀವಿ.
ಇದಕ್ಕೂ ಸೀಬೆಗೂ ಒಂದು ಚೆಂಡು ಹೂವು ಮತ್ತು ಇದು ಒಂದು ಮೆಣಸಿನ ಗಿಡ ಕೊಡ್ತೀವಿ. ಚೆಂಡು ಹೂವು ಕೊಡೋ ಉದ್ದೇಶ ಅಂದರೆ ಭೂಮಿಯಲ್ಲಿ ಬರ್ತಕ್ಕಂಥ ರೋಗಾಣುಗಳು ಏನು ಸೂಕ್ಷ್ಮ ಜೀವಾಣುಗಳು ಬೇಕಿಲ್ದಾಗಿರ್ತಕ್ಕಂಥ ನಮಗೆ ರೋಗ ತರ್ತಕ್ಕಂಥ ಏನು ಸೂಕ್ಷ್ಮ ಜೀವಾಣುಗಳು ಇರ್ತವೆ ಅವನ್ನ ನಾವು ಬರ್ದಂಗೆ ಅವಾಯ್ಡ್ ಮಾಡೋದಕ್ಕೆ ಚೆಂಡು ಹೂವು ಕೊಡ್ತೀವಿ, ರೋಗ ಬರ್ದಂಗೆ. ಮತ್ತು ಬೇರ್ನಲ್ಲಿ ಬರ್ತಕ್ಕಂಥ ರೋಗ ಕಂಟ್ರೋಲ್ ಮಾಡೋದಕ್ಕೆ, ನಿಮೋಟೋಡ್ ಕಂಟ್ರೋಲ್ ಮಾಡೋದಕ್ಕೆ ಮೆಣಸಿನ ಗಿಡ ಕೊಡ್ತೀವಿ. ಯಾಕೆ ಅಂತಂದರೆ ಅದು ಖರ್ಚು ಬರುತ್ತೆ ನಮಗೆ. ಈ ಪಪಾಯ ನೆಟ್ಟು ಮತ್ತು ಸೀಬೆದ್ದು ನಾವೇನು ಪರ್ಚೇಸ್ ಮಾಡಿರ್ತೀವಿ ಕೂಲಿಗಳು ನಮಗೆ ಮೆಣಸಿನ ಗಿಡದಲ್ಲಿ ಬರುತ್ತೆ. ಮಧ್ಯದಲ್ಲಿ ಏನು ಮಾಡ್ತೀವಿ, ಎಡ್ಜಲ್ಲಿ ಏನು ಮಾಡ್ತೀವಿ, ಬಳ್ಳಿ ತರಕಾರಿಗಳನ್ನ ಕೂರಿಸ್ಕೊಂಡು ಹೋಗ್ತಾ ಇರ್ತೀವಿ. ಆ ಬಳ್ಳಿ ತರಕಾರಿ ಏನು ಮಾಡುತ್ತೆ, ನಮಗೆ ಒಂದು ಬಳ್ಳಿ ತರಕಾರಿ ಒಂದು ಅಳಸಂಡೆ ಕೂರಿಸ್ತಾ ಹೋದಾಗ ಆ ಬಳ್ಳಿ ತರಕಾರಿಗಳು ಇಲ್ಲಿ ಮಧ್ಯಕ್ಕೆ ಬಂದಾಗ ಲೈವ್ ಮಲ್ಚಿಂಗ್ ಆಗುತ್ತೆ. ಬೇಸಿಗೆನಲ್ಲಿ ನಮಗೆ ಭೂಮಿ ತಾಪಮಾನ ತಡೆಗಟ್ಟುವಷ್ಟು ಅದರಲ್ಲಿ ಲೈವ್ ಮಲ್ಚಿಂಗ್ ಆಗುತ್ತೆ. ಮತ್ತು ಅಳಸಂಡೆ ಕೊಟ್ಟಾಗ ನಮಗೆ ಇದು ನೈಟ್ರೋಜನ್ ಫಿಕ್ಸ್ ಆಗುತ್ತೆ, ಕಾಳುಗಳು ಬರುತ್ತೆ. ಇದರಲ್ಲಿ ಹೆಂಗೆ ಮಾಡ್ಬೋದು ಅಂದರೆ 1.5 ತಿಂಗಳಿಂದ ಪ್ರಾರಂಭ ಆಗಿ 4-5 ವರ್ಷದೊಳಗೂ ನಾವು ಆದಾಯ ತೊಗೋಬೋದು. ಆ ಥರ ನಾವು ಇದು ಆಯೋಜನೆ ಮಾಡ್ತಾ ಇರೋದು. ಮತ್ತು ಅಲ್ಲಿ ಗೊಬ್ಬರನೂ ಆಗ್ಬೋದು, ಸಾರಜನಕ ಸ್ಥಿರೀಕರ್ತಕ್ಕಂಥ ದ್ವಿದಳ ಕಾಳುಗಳಾಗ್ಬೋದು. ಮತ್ತು ಏಕದಳ ಅಲ್ಲಿ ನಾವು ಮುಸ್ಕಿನ ಜೋಳನೂ ಕೂರಿಸ್ಬೋದು, ಒಂದೊಂದು ಏಕದಳ. ಈ ಥರದ್ದೊಂದು ಆಯೋಜನೆ ನೆಕ್ಸ್ಟು ನಾವು ಮಾಡ್ತಾ ಹೋಗ್ತಾ ಇರ್ತೀವಿ. ಇದರಲ್ಲಿ ನಾವು ಗಮನಿಸ್ಬೇಕಾಗಿರೋದು ಅಂತಂದರೆ, ಒಂದು ನೀರನ್ನು ಉಳಿತಾಯ ಮಾಡಬೇಕು. ಮತ್ತು ಏನು ಒಂದು ನಮಗೆ ಸಾವಯವ ಇಂಗಾಲನ ಉತ್ಪತ್ತಿ ಆಗೋ ಥರ ನಾವು ನೋಡಿಕೊಂಡು ಇದು ಪಾಳೇಕರ್ ಮೆಥಡ್ನಲ್ಲಿ ನೀರು, ಗೊಬ್ಬರ ಮತ್ತು ಸಮಯ ಇಷ್ಟನ್ನು ನಾವು ಆದಾಯನೂ ಜಾಸ್ತಿ ಬರಬೇಕು. ಅದರಲ್ಲಿ ಆ ಥರ ಒಂದು ಪ್ಲ್ಯಾನು ಇಲ್ಲಿ ಕೂರಿಸ್ತಾ ಇದ್ದೀವಿ. ಆಮೇಲೆ ಬಾರ್ಡ್ರ್ನಲ್ಲಿ ಬಂದಾಗ ನಾವು ಬಾರ್ಡ್ರಲ್ಲಿ ನಾವು 20 ಅಡಿಗೆ ಒಂದೊಂದು ಚಕ್ಕೆ ಗಿಡ ಕೂರಿಸ್ತಾ ಇದ್ದೀವಿ. ಯಾವುದು ಇದು ಮರಾಠಿ ಮಗ್ಗು ಅಂತ ಏನು ಕರೀತಾರೆ, ಚಕ್ಕೆ ಮಗ್ಗು, ಅದನ್ನು ಬಾರ್ಡ್ರಲ್ಲಿ ಕೂರಿಸ್ತಾ ಇದ್ದೀವಿ. ಯಾಕೆಂದರೆ ಅದು ಬಿಸಿಲು ಜಾಸ್ತಿ ಬೇಡ್ತಕ್ಕಂಥ ಗಿಡಗಳು. ಅಲ್ಲಿ ನಾವು ಕೂರಿಸ್ದಾಗ ಏನಾಗುತ್ತೆ, ನಮಗೆ ಆದಾಯನೂ ಜಾಸ್ತಿ ಬರುತ್ತೆ. 20 ಅಡಿಗೆ ಒಂದೊಂದು ನಾವು ಚಕ್ಕೆ ಗಿಡ, ಮಧ್ಯದಲ್ಲಿ ಒಂದೊಂದು ಸೀಬೆ ಗಿಡ. ಮತ್ತು ಅಲ್ಲಿ ಇನ್ನು ಬಾರ್ಡ್ರಲ್ಲಿ ಏನು ಮಾಡ್ತೀವಿ ಅಂದರೆ ಅಗಸೆ ಗಿಡ, ಚಡೆ ಗಿಡ. ಈ ಚಡೆ ಗಿಡಗಳನ್ನೆಲ್ಲ ಅಗಸೆನಲ್ಲಿ ನಾವು ಪ್ರಾಮುಖ್ಯತೆ ಜಾಸ್ತಿ ಕೊಡ್ತೀವಿ. ಇಲ್ಲಿ ನಾವು ತೇಗ ಆಗ್ಬೋದು, ಮತ್ತು ವನ್ಯ ಆಗ್ಬೋದು, ಮತ್ತು ರಕ್ತಚಂದನವುದು ಆದ್ಯತೆ ನಾವು ಹಾಕಿಲ್ಲ. ಯಾಕೆ ಅಂದರೆ ತೇಗ ನಾವು 25 ವರ್ಷ ನಾವು ಕಾದರೂ ನಮಗೆ 25,000 ದುಡ್ಡು ಬರುತ್ತಾ ಬಿಡುತ್ತೋ, ಆಮೇಲೆ ಕಟ್ ಮಾಡಿ ಅವೆಲ್ಲ ನಮಗೆ ಇನ್ನೊಂದು ಮರದಿಗೆ ಸ್ಪರ್ಧೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಚಕ್ಕೆ ಗಿಡ ಕೊಟ್ಟಿದ್ದೀವಿ. ಚಕ್ಕೆ ಗಿಡ ನಾವು ಯಾಕೆ ಕೊಟ್ಟಿರೋದು ಅಂತಂದರೆ, ತೇಗದ ಬದಲು ಚಕ್ಕೆ ಗಿಡ ಯಾಕೆ ಕೊಟ್ಟಿದ್ದೀವಿ ಅಂದರೆ, 3 ವರ್ಷಗಳಲ್ಲಿ ನಮಗೆ ಚಕ್ಕೆ ಗಿಡ ಕನಿಷ್ಠ ಪಕ್ಷ 1,500 2,000 ನಾವು ದುಡ್ಡು ಕೊಟ್ಟರು 25 ವರ್ಷದಲ್ಲಿ 50,000 ದುಡ್ಡು ಬರುತ್ತೆ ನಮ್ಮ ಚಕ್ಕೆ ಗಿಡದಲ್ಲಿ. ಅದಕ್ಕೋಸ್ಕರ ಆಮೇಲೆ ನಾವು ಈಗ ತ್ಯಾಗದ ಗಿಡ ಒಂದೇ ಸತಿ ಕಟಾವು ಮಾಡಿದ್ರೆ ನೆಕ್ಸ್ಟು ನಮಗೆ ಯಾವುದೂ ಅಲ್ಲಿ ಆದಾಯ ಇರೋಲ್ಲ. ಅಲ್ಲಿಗೆ ನಾವು ದುಡ್ಡು ತಗೊಂಡು ಒಂದೇ ಸತಿ ಏನೋ ಬೇರೆ ಉಪಯೋಗಿಸ್ಬಿಟ್ಟು ಅಲ್ಲಿ ಕೆಲಸನೇ ಮಾಡಲ್ಲ. ಆ ಥರ ಆಗ್ಬೋದು ಅಂತ ಹೇಳಿ ಚಕ್ಕೆ ಗಿಡ ಕೊಟ್ಟಿದ್ದೀವಿ. ಯಾಕೆಂದ್ರೆ ನೀರು ಕಡಿಮೆ ಇದ್ದರೂ ಅದು ಬರುತ್ತೆ ಅಂತ ಹೇಳಿ ನಾವು 25 ವರ್ಷದಲ್ಲಿ 2,000 ಕೊಟ್ಟರೆ 50,000 ದುಡ್ಡು ಬರುತ್ತೆ ಒಂದು ಚಕ್ಕೆ ಗಿಡದಲ್ಲಿ ಅಂತೇಳಿ ಆ ಚಕ್ಕೆ ಮಗುನ ಅದನ್ನು ಕೊಟ್ಟಿದ್ದೀವಿ. ಅದ್ರ ಪಕ್ಕ ಇನ್ನು 3 ಅಡಿ ಜಾಗ ಬಿಟ್ಟಿದ್ದೀವಲ್ಲ, ಇಲ್ಲಿ ಚಡೆ ಗಿಡ ಅಂತ, ಅಗಸೆ ಗಿಡ ಅಂತ ಕರಿತೀವಿ ನಮ್ಮ ಕಡೆ. ಅದನ್ನೇನು ಮಾಡ್ತೀವಿ, ನೈಟ್ರೋಜನ್ ಸಾರಜನಕ ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕ ಸ್ಥಿರೀಕರಿಸೋಕ್ಕೆ ಅದು ಒಂದು ಲೈನು ನಾವು ಚಡೆ ಗಿಡ ಕೊಡ್ತೀವಿ. ಅಲ್ಲಿ ಯಾಕೆ ಅದು ಕೊಡೋದು ಅಂತಂದರೆ, ಹೊರಗಡೆಯಿಂದ ಬರ್ತಕ್ಕಂಥ ಬಿಸಿ ಗಾಳಿ ಮತ್ತು ರೋಗ ಬರ್ತಕ್ಕಂಥ ಕೀಟಗಳನ್ನ ಅವಾಯ್ಡ್ ಮಾಡೋದಕ್ಕೆ ನಾವು ಹರಳನ್ನು ಕೊಡ್ಬೋದು, ಅಗಸೆ ಗಿಡನೂ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾಯಿದ್ವಿ. ಈಗ ವಾರದಲ್ಲಿ ಎಲ್ಲ ಮುಗ್ದೋಗುತ್ತೆ ಕೆಲಸ. ಇಷ್ಟನ್ನು ನಾವು ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಆಮೇಲೆ ಈ ಎರಡರ ಬಾರ್ಡ್ರಲ್ಲಿ ಈ ಅಗಸೆ ಗಿಡದ ಮಧ್ಯದಲ್ಲೂ ನಾವು ಚಡೆ ಗಿಡ ಕೊಟ್ಟಾಗ ನಮಗೆ ಅದರಲ್ಲಿ ಬರ್ತಕ್ಕಂಥ ಸೊಪ್ಪಾಗ್ಬೋದು, ಮತ್ತು ಅದರಲ್ಲಿ ಬರ್ತಕ್ಕಂಥ ಕಾಯಿ ಆಗ್ಬೋದು, ಅದು ಆದಾಯ ನಮಗೆ ಬರುತ್ತೆ. ನಾವು ಬೇಡ ಅಂತಂದರೆ ನಾವು ತಲೆ ಭಾಗನ ಕಡಿದ್ಬಿಟ್ಟು ಮಲ್ಚಿಂಗ್ ಮಾಡೋದು ನಾವು ಸಾಕಷ್ಟು ನಾವು ಮಲ್ಚಿಂಗ್ ಮಾಡ್ಬೋದು. ನೀವು ಈಗ ಇಲ್ಲಿ ನೋಡ್ತಾ ಇರ್ಬೋದು, ಈಗ ಟ್ರಂಚ್ ಮಾಡಿದ್ದೀವಿ, ಒಂದಿಷ್ಟು ಮಳೆ ಬಂದೈತೆ ಅಂತ ಇಟ್ಕೊಳ್ಳೋಣ. ಮಳೆ ಬಂದಿದ್ದಕ್ಕೆ ವಾಟರ್ ಲಾಕಿಂಗ್ ಆಗಿದೆ ಈಗ ಅಲ್ಲೇ, ಅದಕ್ಕೆ ನೀರನ್ನು ಉಳಿತಾಯ ಆಗುತ್ತೆ. ಅಲ್ಲಿ ನಾವೇನು ಮುಚ್ಚಿಗೆ ಕೊಟ್ಟಾಗ ವೇಸ್ಟೇಜಿನ ಇಲ್ಲಿ ಬರ್ತಕ್ಕಂಥ ವೇಸ್ಟೇಜಿನ ಸಾಕಷ್ಟು ಆ ಟ್ರಂಚಿಗೆ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಮುಚ್ಚಿಗೆ ಕೊಟ್ಟಾಗ ಆ ನೀರು ತಳಭಾಗದಲ್ಲಿ ಏನು ಸೂಕ್ಷ್ಮ ಜೀವಾಣುಗಳು ಕೆಲಸ ಮಾಡಿದಾಗ, ನಮ್ಮ ದೇಶಿ ಎರೆಗಳು ಸಾಕಷ್ಟು ಕೆಲಸ ಮಾಡಿದಾಗ ಆ ಟ್ರಂಚಲ್ಲಿ ಕೆಳಗಡೆ ನೀರನ್ನು ಇಳಿಯೋದೊಂದು ಕೆಲಸ ಆಗ್ತಾ ಇರುತ್ತೆ, ಮತ್ತು ವಾಟರ್ ಲಾಕಿಂಗ್ ಆಗುತ್ತೆ. ಅದೇ ನಾವು ಮುಚ್ಚಿಗೆ ಇದ್ದಾಗ ಬೇಸಿಗೆನಲ್ಲಿ
ನಮಗೆ ವಾಪಸ್ಸು ನೀರು ತೇವಾಂಶ, ವಾತಾವರಣದಲ್ಲಿರ್ತಕ್ಕಂಥ ತೇವಾಂಶ, ಭೂಮಿನಲ್ಲಿರ್ತಕ್ಕಂಥ ತೇವಾಂಶ ಎರಡೂ ನಾವು ವಾಪಸ್ ಬಂದು ಆ ಗಿಡಗಳಿಗೆ ಬೇರೆ ಅಲ್ಲಿ ಬರ್ತಕ್ಕಂಥದ್ದು ವ್ಯವಸ್ಥೆ ತಾನಾಗಿ ಸೃಷ್ಟಿಯಾಗುತ್ತೆ. ಅವಾಗೇನು ಮಾಡುತ್ತೆ, ಅವ್ರಿಗೆ ನೀರಿನ ಕೊರತೆ 50 ಭಾಗ ನೀಗಿಸುತ್ತೆ. ಮತ್ತು ಆ ಬೇರುಗಳು ಆಕ್ಸಿಜನ್ ಅಂದರೆ ಉಸಿರಾಟ, ಅದಕ್ಕೆ ಆಮ್ಲಜನಕ ಸಪ್ಲೈ ಸರಾಗವಾಗಿ ಸಿಗ್ತಾ ಇರುತ್ತೆ. ಈ ಕೆಲಸ ನಾವು ಟ್ರಂಚಲ್ಲಿ ನಾವು ಮಾಡ್ತೀವಿ. ಇದು AC ಆಗಿ ಕನ್ವರ್ಟ್ ಆಗುತ್ತೆ. ಒಂದು ತೇವಾಂಶನೂ ಉಳಿಯುತ್ತೆ ಮತ್ತು ನೀರು ಎಕ್ಸಸ್ ಆದರೂ ಅದು ಒಳಗಡೆ ನೀರು ಇಳಿದು ಅಲ್ಲಿ ಎರೆಹುಳ ಕೆಲಸ ಮಾಡೋದ್ರಿಂದ ಸಾಕಷ್ಟು ನಮಗೆ ಗಾಳಿ ಬರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಾವು ನಿರಂತರವಾದ ಆದಾಯನ ಗಳಿಸ್ಕೋಬೋದು. ಇಷ್ಟು ಕೆಲಸದ ಮೆಥಡ್ ಮಾಡ್ತಾಯಿದ್ದೀವಿ. ಇನ್ನೊಂದು ವಾರದಲ್ಲಿ ನಮ್ಮ ಕೆಲಸ ಪೂರ್ತಿ ಇಲ್ಲಿ ಮುಗಿದೋಗುತ್ತೆ. ಆಮೇಲೆ 1.5 ತಿಂಗಳಿಂದ ನಮಗೆ ಆದಾಯ ಸ್ಟಾರ್ಟ್ ಆಗುತ್ತೆ. ಏನು ಅಳಸಂಡೆ ಪ್ರಾರಂಭದಲ್ಲಿ ಮೂಲಂಗಿ ಎಡ್ಜ್ಗೆ ಎಲ್ಲ ಮೂಲಂಗಿ ಹಾಕ್ಕೋಬೋದು, ತೊಗರಿನೂ ಹಾಕ್ಕೋಬೋದು, ಅವರೇ ಹಾಕ್ಕೋಬೋದು, ಮಧ್ಯದಾಗೆಲ್ಲ ಒಂದೊಂದು ಗ್ಯಾಪ್ ಇರುತ್ತೆ, ಅವರೇ ಹಾಕ್ಕೋಬೋದು. ಇಷ್ಟು ನಾವು ಪೂರ್ತಿ ಇದನ್ನು ಕವರ್ ಮಾಡಿ ಇದೊಂದು ಮೆಥಡು ನಾವು ಮಾಡ್ತಾಯಿದ್ದೀವಿ. ಒಂದು ಹೊರಗಡೆಯಿಂದ ಬರ್ತಕ್ಕಂಥ ಬಿಸಿ ಗಾಳಿ ತಡೆಯೋದು, ತಡೆಗೋಡೆ ಆಯಿತು. ಮತ್ತು ಅಲ್ಲೆಲ್ಲೇ ಬೆಟ್ಟದ ನೆಲ್ಲಿ ಗಿಡ ಹಾಕ್ಕೋಬೋದು ಮತ್ತು ಅಗಸೆ ಗಿಡ ಎಲ್ಲ ಹಾಕ್ಕೋಬೋದು. ಆ ಥರ ಇದೊಂದು ಪ್ಲ್ಯಾನ್ ಮಾಡಿ ಪೂರ್ತಿ ಮಾಡ್ತಾಯಿದ್ದೀವಿ. ನಮಗೆ ನೆಕ್ಸ್ಟು ಇದರಲ್ಲಿ ನೀರನ್ನು ಉಳಿತಾಯ ಆಗುತ್ತೆ. ಎಲ್ಲಿ ನಾವು ಡ್ರಿಪ್ಪಲ್ಲಿ ನೀರು ಕೊಟ್ಟಿರ್ತೀವಲ್ಲ, ಅದು ಟ್ರಂಚ್ ಒಳಗಡೆ ಬಂದು ಲಾಕ್ ಆಗಿರುತ್ತೆ. ಅದೇ 1 ತಿಂಗಳಲ್ಲಿ 1 ವಾರದಲ್ಲಿ ನಮಗೆ ನೀರು ಮೋಟ್ರ್ ಓಡಲಿಲ್ಲ ಮತ್ತು ನೀರು ಬರಲಿಲ್ಲ ಅಂತಂದರೂ ಆ ತೇವಾಂಶನ ಹಿಡಿದಿಟ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ. ಅಷ್ಟು ಜೀವಾಮೃತ ನಾವು ಅಲ್ಲೇ ವೆಂಚುರಿ ಮುಖಾಂತರ ಜೀವಾಮೃತ ಬರೋದಕ್ಕೆ ಮೆಥಡನ್ನು ಈ ಫೀಲ್ಡಲ್ಲಿ ಮಾವಲ್ಲಿ ಅಳವಡಿಸಿದ್ದೀವಿ. ಇಲ್ಲಿ ಮತ್ತು ಇನ್ನು ಆ ಕಡೆ ನಾವು ಹೋದಾಗ ಅಲ್ಲಿ ಡ್ರೈ ಲ್ಯಾಂಡಲ್ಲಿ ನೀರಿನ ವ್ಯವಸ್ಥೆ ಇಲ್ಲದಿದ್ದ ಕಡೆ ನಾವು ಗೋಡಂಬಿ ಈ ಥರದ್ದೆಲ್ಲ ನಾವು ಅಲ್ಲಿ ಹಾಕೋದಕ್ಕೆ ಹಾಕ್ತಾಯಿದ್ದೀವಿ, ಗಿಡಗಳೆಲ್ಲ ಹಾಕ್ತಾಯಿದ್ದೀವಿ. ಇಷ್ಟು ಹೇಳೋದಕ್ಕೆ ಇದು ವ್ಯವಸ್ಥೆ ಒಂದು ಇದು ಎಲ್ಲರೂ ಈ ಥರ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ನೀರನ್ನು ಉಳಿಸ್ಬೋದು. ಮತ್ತು ಸಾರಜನಕ ಸ್ಥಿರೀಕರ್ತಕ್ಕಂಥ ಗಿಡಗಳು ಹಾಕ್ಕೊಂಡ್ರೆ ಸಾರಜನಕ ಉಳಿಸ್ಕೋಬೋದು. ಮತ್ತು ಏಕದಳ, ರಂಜಕ, ಪೊಟ್ಯಾಶು, ಈ ಥರ ಹುಚ್ಚೆಳ್ಳು ಈ ಥರದ್ದೆಲ್ಲ ನಾವು ಆಯೋಜನೆ ಮಾಡಿಕೊಂಡ್ರೆ ಇದರಲ್ಲಿ ತೊಗರಿ ಅವರು ಇಷ್ಟೆಲ್ಲ ಆದಾಯನೂ ಬರುತ್ತೆ, ನಮಗೆ ಸಾಕಷ್ಟು ಮಲ್ಚಿಂಗ್ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದು ಒಂದು ಜಮೀನಿಗೆ ಏನು ಮಾಡಿದ್ದೀವಿ ಅಂದರೆ, ಪ್ರಾರಂಭದಲ್ಲಿ ನಾವು ಅವರು ಓನರ್ ಏನು ಮಾಡಿದ್ರು, ಬಾರ್ಡ್ರಲ್ಲಿ ರಸ್ತೆ ಮಾಡ್ತೀವಿ ಅಂತಂದರು. ಬೇಡ ಸರ್, ಮಧ್ಯದಲ್ಲಿ ಸೆಂಟ್ರಲ್ ಮಾಡ್ಕೊಳ್ಳಿ ಅಂತೇಳಿ ನಾವು ನೋಡೋದಕ್ಕೂ ಆ ಕಡೆ ಡಿವೈಡ್ ಮಾಡಿ ಆ ಕಡೆನೂ ಗೊಬ್ಬರ, ಘನಜೀವಾಮೃತ ಇವೆಲ್ಲ ಸಪ್ಲೈ ಮಾಡೋದಕ್ಕೆ ಸರಿಯಾಗುತ್ತೆ ಅಂಥೇಳಿ ಆ ಕಡೆ ಇದು ಮಾಡಿದ್ವಿ. ಇದರಲ್ಲಿ ಒಂದು ರೋಡ್ ಮಧ್ಯಕ್ಕೆ ಸೆಂಟ್ರಿಗೆ ಮಾಡ್ಕೊಂಡ್ವಿ. ಆ ರೋಡ್ನಲ್ಲಿ ಏನು ಮಾಡ್ತೀವಿ ಅಂದರೆ, ನಮಗೆ ಯಾವ ನೆರಳಲ್ಲಿ ಬರ್ತಕ್ಕಂಥ ಗಿಡಗಳಾಗಿರ್ಬೋದು, ಆ ರಸ್ತೆ ಬಡ್ದಲ್ಲಿ ನಿಂಬೆ ಆಗಿರ್ಬೋದು, ಮತ್ತು ಅಲಂಕಾರಿಕ ಗಿಡಗಳಾಗಿರ್ಬೋದು, ಹಣ್ಣುಗಳು ಯಾವುದು ನೆರಳಲ್ಲಿ ಬರ್ತಕ್ಕಂಥ ಗಿಡಗಳನ್ನ ಆಯೋಜನೆ ಮಾಡಿ ಇಲ್ಲಿ, ಯಾಕೆಂದ್ರೆ ಹೋಗ್ಬೇಕಾದ್ರೆ ನಾವು ಕಿತ್ಕೊಂಡು ತಿನ್ಬೋದಲ್ಲ ಅಂತೇಳಿ, ಆಮೇಲೆ ಅಲಂಕಾರಿಕ ಗಿಡಗಳು ನೋಡೋದಕ್ಕೂ ಚೆನ್ನಾಗಿರುತ್ತೆ ಅಂಥೇಳಿ ಇಲ್ಲಿ ಅಲಂಕಾರಿಕ ಗಿಡಗಳನ್ನ ಹಾಕೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಆ ಥರ ಒಂದು ಮಾಡ್ತಾಯಿದ್ದೀವಿ. ಮತ್ತು ನೆಕ್ಸ್ಟ್ ಏನು ಮಾಡ್ಬೋದು ಅಂದರೆ, ನಮಗೆ ರೋಡ್ನಲ್ಲಿ ಬಾರ್ಡ್ರಲ್ಲಿ ಒಂದಿಷ್ಟು ನೇಪಿಯರ್ ಇರ್ಬೋದು, ಮತ್ತು ಹಸುಗಳು ತಿಂತಕ್ಕಂಥ ಹುಲ್ಲುಗಳು ಇರ್ಬೋದು, ಅದು ಹಾಕ್ಬಿಟ್ರೆ, ನಾವು ಮೆಶ್ ಹಾಕ್ಬಿಟ್ರೆ ಒಂದು 2-3 ದನಗಳು ಇದರೊಳಗಡೆ, ನಾಟಿ ಹಸುಗಳು ನಮಗೆ ಹಳ್ಳಿಕರ ಆಗ್ಬೋದು, ಮಲೆನಾಡು ಗಿಡ್ಡ ಬಿಟ್ಟರೆ ಮೆಶ್ ಹಾಕ್ಬಿಟ್ರೆ ಒಂದು ಭಾಗದಲ್ಲಿ ಕೂಡಿದ್ರೆ ಬೆಳಗಿನ ಸಾಯಂಕಾಲ ತನಕ ಅವ್ರು ವಾಕು ಆಗುತ್ತೆ. ಮತ್ತು ಮೇವುಗಳ್ನ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಮೇವುಗಳ್ನ ತಿನ್ನೋ ವ್ಯವಸ್ಥೆ ಒಂದು ಇಲ್ಲಿ ನಾವು ಮಾಡ್ತಾಯಿದ್ದೀವಿ. ಈ ಥರ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಇದರಲ್ಲಿ ನಾವು ಉದ್ದೇಶ ಏನು ಅಂತಂದರೆ, ಸುಭಾಷ್ ಪಾಳೇಕರ್ ಮೆಥಡ್ನಲ್ಲಿ 5 ಲೇಯರ್ ಮಾಡಲ್ಲು, ನಮ್ಮ ಬಹುಮಡಿ ಪದ್ಧತಿನಲ್ಲಿ ಒಂದು 5 ಲೇಯರ್ ಮಾಡಲ್ ಅಂತ ತಗೊಂಡು ಆ ವ್ಯವಸ್ಥೆನ ಇಲ್ಲಿ ಮಾಡ್ತಾಯಿದ್ದೀವಿ. ಇನ್ನು ಸಾಕಷ್ಟು ಒಂದು ಇದು ಡೆವಲಪ್ಮೆಂಟ್ ಆಗುತ್ತೆ ನೆಕ್ಸ್ಟು ಅಂತ ಹೇಳಿ ನಾನು ಈ ಥರ ಒಂದು ನಮ್ಮ ತೋಟದಲ್ಲಿ ಪ್ರಯೋಗ ಮಾಡಿ ಇಲ್ಲಿ ನಾವು ಒಂದು ಪ್ರಯೋಗ ಮಾಡ್ತಾಯಿದ್ವಿ. ಇದು ಸಕ್ಸಸ್ ಆಗುತ್ತೆ, ಈ ಮಾದರಿ ಎಲ್ಲರಿಗೂ ಆಗುತ್ತೆ ಅಂತ ಹೇಳಿ ನಾನು ಮಾಡ್ಬೋದು. ಮಾಡಿದ್ರೆ ನೆಕ್ಸ್ಟು ನಿಮಗೆ ಪರಿಸರ, ಒಂದು ನೀರು ಮತ್ತು ಗೊಬ್ಬರ ಮತ್ತು ಸಮಯ ಎಲ್ಲ ಉಳಿಸ್ಬೋದು ಅಂತೇಳಿ ನಾನು ಈ ಮೆಥಡನ್ನು ಮಾಡಿಸ್ತಾಯಿದ್ದೀವಿ. ಇದೊಂದು ಎಲೆಕ್ಟ್ರಿಕಲ್ ಬ್ಯಾಟ್ರಿ, ಇದು ಒಂದು ತೋಟದೊಳಗಡೆ ಓಡಾಡೋದಕ್ಕೆ ಮತ್ತು ಗೊಬ್ಬರ ತೊಗೊಂಬರೋದಕ್ಕೆ ಮತ್ತು ಸಸಿಗಳ್ನ ಏರ್ಕೊಂಬರೋದಕ್ಕೆ ಇದೊಂದು ಪರಿಸರ ಪೂರಕವಾಗಿರ್ತಕ್ಕಂಥ ಒಂದು ವೆಹಿಕಲ್ಲು ತೊಗೊಂಡಿದ್ದಾರೆ. ಎಕೋ ಫ್ರೆಂಡ್ಲಿ ಇದು ಅಂದರೆ ಹೇಳಬೇಕು ಅಂದರೆ ಪರವಾಗಿಲ್ಲ. ಇದು ಕೆಸರಲ್ಲಿ ಎಲ್ಲ ಓಡಾಡ್ಬೋದು, ಸಸಿಗಳು ಏರ್ಕೊಂಬರ್ಬೋದು. ಇಲ್ಲಿ ಒಂದು ಕೃಷಿ ಹೊಂಡ ನಾವು ಪ್ರಾರಂಭದಲ್ಲಿ ಒಂದು ತಯಾರು ಮಾಡಿಸಿದ್ವಿ. ಅಂದರೆ ಮುಂಚೆ ನಮಗೆ ಟ್ರಂಚ್ ಮಾಡೋದಕ್ಕೆ ಈ ತೋಟದಲ್ಲಿ ಪಾಳೇಕರ್ ಮೆಥಡ್ ಮಾಡೋದಕ್ಕಿಂತ ಮುಂಚೆ ಒಂದು ಕೃಷಿ ಹೊಂಡ ಇತ್ತು, ಮಾಡಿದರು. ಅಂದರೆ ಹೊರಗಡೆಯಿಂದ ಬರ್ತಕ್ಕಂಥ ಒಂದು ತಗ್ಗು ಪ್ರದೇಶದಲ್ಲಿ ನೀರು ಬರ್ತಕ್ಕಂಥ ನೀರು ಸ್ಟಾಕ್ ಆಗಿ ಇಲ್ಲಿಂದ ಅಲ್ಲಿಗೆ ಅವರು ತುಂಬಿದ ಮೇಲೆ ಎಕ್ಸಸ್ ಆಗಿರೋದು ನೀರು ಹೈಟ್ ಬರುತ್ತೆ. ಯಾಕೆ ಅಂದರೆ ಕೆಳಗಡೆ ನಾವು ಡೈರೆಕ್ಟಾಗಿ ಬೋರ್ವೆಲ್ ಕೊಟ್ಟರೆ ಕೆಸರು ಮಣ್ಣು ಹೋಗುತ್ತೆ ಅಂಥೇಳಿ
ಇವರೇನು ಮಾಡಿದ್ದಾರೆ, ಒಂದು ಪೈಪನ್ನು ತುಂಬಿದ ಮೇಲೆ ಹೋಗೋದಕ್ಕೆ ಅಂತೇಳಿ ಒಂದು ಪೈಪ್ನ ಅಳವಡಿಸಿದ್ದಾರೆ. ಅಲ್ಲಿಂದ ಬಂದು ಇಲ್ಲೊಂದು ಫಿಲ್ಟ್ರ್ ಇದೆ. ಅಂದರೆ ಈಗೇನು ಲೆಟ್ರಿನ್ ಫಿಟ್ಗೆ ಬಳಸ್ತಕ್ಕಂಥ ಬಳೆ ಹಾಕಿ ಅದರೊಳಗಡೆ ಸ್ಯಾಂಡಲ್ಲು ಮತ್ತು ಇದು ಜೆಲ್ಲಿಗಳು ಮತ್ತು ಸಣ್ಣ ಜೆಲ್ಲಿ ದೊಡ್ಡ ಜೆಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ಫಿಲ್ಟ್ರಾಗಿ ಇನ್ನೊಂದು ಫಿಲ್ಟ್ರ್ ಮಾಡಿದ್ದಾರೆ. ಅಲ್ಲಿ ಹೇರ್ ಪೈಪ್ ಕೊಟ್ಟಿದ್ದಾರೆ. ಅಲ್ಲಿಂದ ಬೋರ್ವೆಲ್ಗೆ ರೀಚಾರ್ಜ್ ಆಗುತ್ತೆ. ಬೋರ್ವೆಲ್ಲು ಈ ಸಾರಿ ತುಂಬ ಮಳೆ ಬಂತಲ್ಲ, ಆವಾಗ ಸಾಕಷ್ಟು ರೀಚಾರ್ಜ್ ಆಗಿದೆ ಈ ಸಾರಿ. ಈ ಥರ ಒಂದು ವ್ಯವಸ್ಥೆ ಮಾಡಿದರು. ನಾವೇನು ಹೇಳೋದು, ಬೇರೆಯವ್ರ ರೈತರಿಗೇನು ಹೇಳೋದು, ಒಂದು ವೇಳೆ ಎಕ್ಸಸ್ಸಾಗಿ ನೀರು ಬಂದರೆ ತಗ್ಗು ಪ್ರದೇಶ ಇದ್ದರೆ ಕೃಷಿ ಹೊಂಡ ಮಾಡ್ಕೊಳ್ಳಿ. ಇದ್ರ ಬದಲು ಏನು ಮಾಡಬೇಕು, ನಾವು ಪಾಳೆಕರ್ ಮೆಥಡ್ನಲ್ಲಿ ಪ್ರತಿ 15 ಅಡಿಗೆ ಒಂದೊಂದು ಟ್ರೆಂಚ್ ಮಾಡಿ, ನೀವು ನೋಡ್ತಾ ಇರ್ಬೋದು ಮಳೆ ನೀರು ಬಂದು ಇಲ್ಲಿ ಸ್ಟಾಕ್ ಆಗಿದೆ, ನೀರು ನಿಂತಿದೆ. ಅವಾಗ ಏನು ಮಾಡುತ್ತೆ, ವಾಟರ್ ಲಾಕಿಂಗ್ ಆಗುತ್ತೆ. ಆವಾಗ ಕೃಷಿ ಹೊಂಡದ ಅವಶ್ಯಕತೆ ನಮಗೆ ಬೇಕಾಗಲ್ಲ. ಆ ಥರ ನೆಕ್ಸ್ಟ್ ನಾವು ಇದನ್ನ ಪೂರ್ತಿ ಜಮೀನಿಗೆಲ್ಲ ಟ್ರೆಂಚ್ಗಳು ಮಾಡಿರೋದ್ರಿಂದ ಇವಾಗ ಕಡಿಮೆ ಆಗಿದೆ ನೀರು. ಅತಿ ಮಳೆ ಜಾಸ್ತಿ ಆದರೆ ಎಕ್ಸಸ್ ಆಗಿ ಬರುತ್ತೆ. ಒಂದು ಮೀಡಿಯಮ್ ಮಳೆ ಆದರೆ ಅಲ್ಲೇ ಪ್ರತಿ ಟ್ರೆಂಚ್ಗಳಲ್ಲೂ ವಾಟರ್ ಲಾಕಿಂಗ್ ಆಗಿ ಅಲ್ಲಿ ಏನಾಗುತ್ತೆ ಅಂದರೆ ನಾವು ಮಲ್ಚಿಂಗ್ ಕೊಟ್ಟಾಗ ಟ್ರೆಂಚಿಗೆ ಬೇಸಿಗೆನಲ್ಲಿ ಸಾಕಷ್ಟು ನಮಗೆ ಮಳೆಗಾಲದಲ್ಲಿ ಸಾಕಷ್ಟು ನೀರು ಇಳಿದು ಬೇಸಿಗೆನಲ್ಲಿ ತೇವಾಂಶ ಕೊಡುತ್ತೆ. ಆವಾಗ ನಮಗೆ ಇದು ಕೃಷಿ ಹೊಂಡದ ಅವಶ್ಯಕತೆ ಬರಲ್ಲ. ಒಂದು ವೇಳೆ ಇನ್ನೂ ನಮ್ಮ ತೋಟದ ಮೇಲಾಸಿ ಜಾಸ್ತಿ ನೀರು ಬರುತ್ತೆ ಅಂತ ಗುಡ್ಡು ಪ್ರದೇಶದ ನೀರು ಬರುತ್ತೆ ಅಂತ ಕೃಷಿ ಹೊಂಡ ನಾವು ಮಾಡಿಕೊಂಡು ಬೋರ್ವೆಲ್ ರೀಚಾರ್ಜ್ ಮಾಡಬೇಕು. ನಮ್ಮ ಉದ್ದೇಶ ಏನು, ಪ್ರತಿ ಅಡಿನಲ್ಲೂ ನಾವು ನೀರನ್ನು ಇಂಗಿಸ್ಬೇಕು. ಯಾವುದ್ರಲ್ಲಿ ಇಂಗಿಸ್ಬೋದು ಅಂದರೆ, ಝೀರೋ ಬಡ್ಜೆಟ್ ನ್ಯಾಚುರಲ್ ಫಾರ್ಮಿಂಗಲ್ಲಿ ಟ್ರೆಂಚ್ಗಳು ಮಾಡಿ ಮುಚ್ಚಿಗೆ ಕೊಟ್ಟಾಗ ಪ್ರತಿ ಭಾಗದಲ್ಲೂ ಎಲ್ಲ ಕಡೆಯೂ ನಾವು ಲೈವ್ ಮಲ್ಚಿಂಗು ಆಗ್ಬೋದು ಮತ್ತು ಕಾಷ್ಟ ಪದಾರ್ಥಗಳನ್ನು ಮುಚ್ಚಿಗೆ ಕೊಟ್ಟಾಗ ಪ್ರತಿ ಅಡಿನಲ್ಲೂ ನಮಗೆ ನೀರು ನಿಲ್ತಾ ಹೋಗ್ತಾ ಇರುತ್ತೆ. ಆವಾಗ ಮಧ್ಯದಲ್ಲಿ ನಾವು ಬೋರ್ವೆಲ್ ಇದ್ದರೂ ಕೂಡ ಅದು ಬೋರ್ವೆಲ್ ರೀಚಾರ್ಜ್ ಆಗಿರೋದು ನಮ್ಮ ತೋಟದಲ್ಲಿ ನಾವು ನೋಡ್ತಾ ಇದ್ದೀವಿ. ಇಷ್ಟು ಕೆಲಸ ಈ ತೋಟದಲ್ಲಿ ಆಗಿದೆ. ಒಂದು ವ್ಯವಸ್ಥೆ ಮಾಡಿದ್ದೀವಿ ಇಲ್ಲಿ ಈ ಥರ ಒಂದು ವ್ಯವಸ್ಥೆ ಇವರು ತೋಟದಲ್ಲಿ ಮಾಡಿರ್ತಾರೆ. ಇಲ್ಲಿಂದ ಅವರು ರೀಚಾರ್ಜ್ ಮಾಡಿರೋದು ಮತ್ತು ಫಿಲ್ಟ್ರ್ ಆಗಿರ್ತಕ್ಕಂಥ ನೀರು ಇಲ್ಲಿ ಬೋರ್ವೆಲ್ಲಿಗೆ ಬರುತ್ತೆ. ಇಲ್ಲಿ ನಾವು ಬೋರ್ವೆಲ್ ಮೋಟ್ರ್ ಎತ್ತೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದಾರೆ. ಈ ತೋಟದಲ್ಲಿ ನೆಕ್ಸ್ಟು ಏನು ಮಾಡ್ತಿದ್ದೀವಿ ಅಂದರೆ, ಅವರು ಈ ವಾಲ್ಬಾಲ್ಗಳಲ್ಲಿ ಒಂದು ಆಟೋ ಮಿಷಿನ್ನ ಹಾಕ್ಸ್ತಾ ಇದ್ದಾರೆ. ಅಂದರೆ ಅವ್ರ ಸ್ಟಾರ್ಟ್ರುಗಳೆಲ್ಲ ಅವರೇ ರೆಡಿ ಮಾಡ್ಕೊತಾ ಇದ್ದಾರೆ. ಇದರಲ್ಲಿ ನಾವು ಎಲ್ಲೇ ಬೆಂಗಳೂರಲ್ಲೆಲ್ಲ ಕೂತ್ಕೊಳ್ಳಿ, ಡೆಲ್ಲಿಲಾರ ಕೂತ್ಕೊಳ್ಳಿ, ಇಷ್ಟು ಒಂದು ಗಿಡಕ್ಕೆ ಇಷ್ಟು ಲೀಟ್ರ್ ನೀರು ಅಂತ ಫಿಕ್ಸ್ ಮಾಡಿ ನಾವು ಆಟೋಮಿಷನ್ ಆನ್ ಮಾಡಿದ್ರೆ ಅಷ್ಟು ನೀರು ಹೋಗಿ ಬಾಲ್ ಚೇಂಜ್ ಆಗ್ತಾ ಇರ್ತವೆ. ಬಾಲ್ಗೂ ನಾವು ಕಲೆಕ್ಷನ್ ಹಾಕಿದ್ದಾರೆ. ಬಾಲಿಗೆ ಅವರು ಇಲ್ಲಿಂದ ಇಲ್ಲಿ ಬೋರ್ಡು ಇನ್ನೂ ಕೆಲಸ ನಡೀತಾ ಐತೆ. ಸಸಿಗಳು ಇಟ್ಬಿಟ್ಟೆಲ್ಲ ಅವರು ಬಾಲ್ನ ಮಾಡ್ತಾಯಿದ್ದಾರೆ. ನೆಕ್ಸ್ಟು ಏನಾದ್ರು ಇವರು ನಮ್ಮ ಸಾರ್ ಒಬ್ಬರು ಯೂಟ್ಯೂಬ್ನಲ್ಲಿ ಬಂದರೆ ನೆಕ್ಸ್ಟು ಇನ್ನೊಂದು ಪ್ರೋಗ್ರಾಮು ಬಾಲ್ದು ಮಾಡೋಣ. ಇಲ್ಲಿ ಅವರು ಒಂದು ಸ್ಯಾಂಡ್ಲು ಫಿಲ್ಟ್ರನ್ನೂ ಹಾಕಿದ್ದಾರೆ. ಅಲ್ಲಿಂದ ಅವರು ಕಲೆಕ್ಷನ್ ಕೊಟ್ಟು ಇಲ್ಲಿಂದ ಫಿಲ್ಟ್ರುಗಳು ಕೂರಿಸ್ತೀವಿ. ಮತ್ತು ಇಲ್ಲಿ ಜೀವಾಮೃತದ್ದು ಒಂದು ಇದು ಬರುತ್ತೆ, ತೊಟ್ಟಿ ಬರುತ್ತೆ ಇಲ್ಲಿ ಜೀವಾಮೃತದ್ದು. ಇನ್ನೊಂದು ವಾರದಲ್ಲಿ ನಾವು ಉದ್ದೇಶ ಯಾಕೆ ಇವತ್ತು ಯೂಟ್ಯೂಬ್ ಇದು ಮಾಡ್ತಾ ಇರೋದು ಅಂತಂದರೆ, ಈ ಟ್ರಂಚ್ನಲ್ಲಿ ನಾವು ಎಡ್ಜಿಗೆ ಸಸಿಗಳ್ನ ಹಾಕ್ಸ್ತಾ ಇದ್ದೀವಲ್ಲ, ಮಳೆ ನೀರು ಯಾವ ಥರ ಹಿಡಿದು ಇಟ್ಕೋಬೋದು, ಈ 5 ಲೇಯರ್ ಮೆಥಡ್ಡು ಅಂದರೆ ಪಂಚತರಂಗಿಣಿ ವ್ಯವಸ್ಥೆನ ಯಾವ ಥರ ಇಲ್ಲಿ ತೋಟದಲ್ಲಿ ಕೂರಿಸ್ಬೋದು ಅಂತೇಳಿ ಎಕ್ಸ್ಪ್ಲೇನ್ ಮಾಡಿದೆ. ಆದರೂ ಒಂದು ವಿಷಯಗಳ್ನ ನಿಮಗೆ ತಿಳಿಸ್ಬೇಕು ಅಂಥೇಳಿ ಇವತ್ತು ನನಗೆ ಕುತೂಹಲ ಆಯಿತು. ಇಲ್ಲೇನು ಮಾಡ್ತಾಯಿದ್ದಾರೆ ಅಂದರೆ, ಸರ್ ಇವತ್ತಿಲ್ಲ, ಅವರೆಲ್ಲಿ ಬೆಂಗಳೂರಿಗೆ ಹೋಗಿದ್ದಾರೆ. ಅವರು ಏನು ಮಾಡ್ತಾಯಿದ್ದಾರೆ ಅಂದರೆ, ಇಲ್ಲಿ ಇಡೀ ತೋಟದ್ದು ಕಂಟ್ರೋಲೆಲ್ಲ ಇಲ್ಲಿ ಬಾಕ್ಸ್ ಇಡ್ತಾರೆ, ಟೈಮರ್ ಇಡ್ತಾರೆ, ಒಂದು ಸ್ಟಾರ್ಟ್ರ್ ಇಡ್ತಾರೆ. ಯಾವುದು ಟೈಮರು ಸ್ಟಾರ್ಟ್ರದು ಅಂದರೆ, ಈ ವಾಲ್ಬಾಲ್ ಏನಿರುತ್ತಲ್ಲ ನಮಗೆ 2 ಇಂಚಿಂದ ಆಗ್ಬೋದು, ಮಧ್ಯದಲ್ಲಿ ಮೇಯ್ನ್ ಲೈನ್ಗೆ 1/4 ಇಂಚಿಂದ ಆಗ್ಬೋದು. ವಾಲ್ಬಾಲನ್ನು ತಂದಿದ್ದಾರೆ, ಎಲ್ಲ ಬ್ರಾಸ್ದು ಐಟಮು. ಅದನ್ನೇನು ಮಾಡ್ತಾರೆ ಇವರು, ಅವರೇ ಒಂದು ಸ್ಟಾರ್ಟ್ರ್ಗಳನ್ನೆಲ್ಲ ಪ್ರಾಡಕ್ಟ್ ಮಾಡ್ತಾರೆ. ಅವ್ರು ಮಾಡಿ ವಾಲ್ಬಾಲನ್ನು ಹೊರಗಡೆಯಿಂದ ತೊಗೊಂಬಂದು ಆಟೋಮಿಷನ್ ಎಲ್ಲ ಪ್ರತಿ ಬ್ಯಾಚಿಗೂ ಒಂದು ವಾಲ್ಬಾಲ್ನ ಕೂರಿಸ್ತಾರೆ. ಯಾವ ಥರ ಕೂರಿಸ್ತಾರೆ ಅಂದರೆ, ನಾವು ಇಷ್ಟು ಲೀಟ್ರ್ ನೀರು ಹೋಗಬೇಕು ಒಂದು ಗಿಡಕ್ಕೆ ಅಂತ ಹೇಳಿದ್ರೆ ಅಷ್ಟು ಲೀಟ್ರ್ ನೀರನ್ನು ಅಡ್ಜಸ್ಟ್ ಮಾಡಿ ಬಿಟ್ಟಿರ್ತಾರೆ. ನಾವು ಬೆಂಗಳೂರಲ್ಲಾರ ಇರಲಿ ಎಲ್ಲಾರ ಇರಲಿ, ಆ ಟೈಮ್ಗೆ ಆ ನೀರು ಅಷ್ಟು ನೀರು ಹೋಗ್ಬಿಟ್ಟು ಈ ಟ್ಯಾಂಕಲ್ಲಿ ನೀರು ಇರುತ್ತೆ ಅಂತ ಇಟ್ಕೊಳ್ಳೋಣ. ಆ ಟ್ಯಾಂಕಲ್ಲಿ ಒಂದು 3 HP ಮೋಟ್ರ್ ಹಾಕಿರ್ತಾರೆ. ಈ ಬೋರ್ವೆಲ್ ನೀರು ಮತ್ತು ಬೋರ್ವೆಲ್ ನೀರು ಅದಕ್ಕೆ ಏನು ತೊಟ್ಟಿ ಮಾಡಿರ್ತಾರಲ್ಲ ಆ ನೀರು ಹೋಗ್ತಾ ಇರುತ್ತೆ ಬೋರ್ವೆಲ್ ನೀರು. ಅದಕ್ಕೊಂದು 3 HP ಮೋಟ್ರನ್ನ ಹಾಕಿರ್ತಾರೆ.
ಆ ಮೋಟ್ರಿಗೆ ಏನು ಮಾಡ್ತಾರೆ, ಕಲೆಕ್ಷನ್ ಕೊಟ್ಟಿರ್ತಾರೆ. ಆ ತೊಟ್ಟಿ ತುಂಬಿದ ತಕ್ಷಣ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ. ಆನ್ ಆಗಿ ಯಾವ್ಯಾವ ಗಿಡಕ್ಕೆ ಎಷ್ಟೆಷ್ಟು ಲೈನ್ಗಳಿಗೆ, ಗಿಡದ ಲೈನ್ಗಳಿಗೆ ಎಷ್ಟು ಲೀಟ್ರ್ ನೀರು ಹೋಗಬೇಕು ಅಷ್ಟು ಲೀಟ್ರ್ ನೀರು ಹೋಗಿ ಆಫ್ ಆಗುತ್ತೆ. ಮತ್ತು ಇನ್ನೊಂದು ವಾಲ್ಬಾಲಿಗೆ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಈ ವ್ಯವಸ್ಥೆ ಇಲ್ಲಿ. ಆ ತೊಟ್ಟಿ ಖಾಲಿ ಆದ ನಂತರ ಆಟೋಮೆಟಿಕ್ಕಾಗಿ ಅದು ಆಫ್ ಆಗುತ್ತೆ. ನೆಕ್ಸ್ಟು ನಾವು ಕರೆಂಟ್ ಇರಲಿ ಬಿಡಲಿ, ಕರೆಂಟ್ ಬಂದಾಗಲೇ ಅದು ಆನ್ ಆಗಿ ಇಷ್ಟು ಟೈಮ್ಗೆ ಇಷ್ಟು ಲೀಟ್ರ್ ನೀರು ಹೋಗಬೇಕು ಅಂತ ಅದು ಮೆಜರ್ಮೆಂಟ್ ಇಟ್ಟಿರ್ತಾರಲ್ಲ, ಅಷ್ಟಕ್ಕೆ ಆಫ್ ಆನ್ ಆಗಿ ಇಡೀ ಏರಿಯಾದಲ್ಲಿ 4 ಎಕರೆಗೂ ವಾಲ್ಬಾಲನ್ನು ಆಟೋಮೇಷನ್ ಮಾಡಿ ಮುಗಿಸ್ತಾರೆ. ಇಲ್ಲಿ ನಾವು ಪಂಚತರಂಗಿಣಿ ವ್ಯವಸ್ಥೆಯಲ್ಲಿ ಫಸ್ಟು ದೊಡ್ಡದು 4 ತೆಂಗಿನ ಮರ ತೊಗೊಂಡಿದ್ದೀವಿ. ತೆಂಗಿನ ಮರ ಮಧ್ಯೆ ನಮಗೆ ಅಡಿಕೆ ತೊಗೊಂಡಿದ್ದೀವಿ. ಅಡಿಕೆನಲ್ಲಿ ಮಧ್ಯೆ 4 ಮಧ್ಯೆ ತೆಂಗು 4 ಮಧ್ಯೆ ಒಂದು ಬಟರ್ ಫ್ರೂಟು ಅಥವಾ ಇದು ಯಾವುದು ಜಾಕಾಯಿ ಕೊಟ್ಟಿದ್ದೀವಿ. ಜಾಕಾಯಿ ಅಂದರೆ ಈಗಲೇ ಪ್ರಾರಂಭ ಮಾಡಿದ್ದೀವಿ, ಯಾಕೆಂದರೆ ಆ ಜಾಕಾಯಿಗೆ ಒಂದು ಸ್ವಲ್ಪ ನಾವು ಶೇಡ್ ಮಾಡಬೇಕು, ನೆಕ್ಸ್ಟ್ ಮಾಡ್ತೀವಿ. ಅಡಿಕೆ ಗಿಡ ಬರುತ್ತೆ 2, 3, 4, 5 ಲೈನು ಅಡಿಕೆ ಗಿಡ ಬರ್ತಾಯಿದೆ. 9 ಅಡಿಗೆ ಒಂದೊಂದು ಅಡಿಕೆ ಗಿಡ ಕೊಡ್ತಾಯಿದ್ದೀವಿ. ಮತ್ತು ಅಡಿಕೆ ಗಿಡದ ಮಧ್ಯದಲ್ಲಿ 2 ಮಧ್ಯೆ ಅಡಿಕೆ ಗಿಡದಲ್ಲಿ ನಾವು ಬಾಳೆ ಕೊಡ್ತಾಯಿದ್ದೀವಿ. ಇಲ್ಲೂ ಕೂಡ ಅದೇ ಸಿಸ್ಟಮ್ ಮಾಡ್ತಾಯಿದ್ವಿ. ಟ್ರೆಂಚ್ ಮಾಡಿದ್ದೀವಿ. ಇಲ್ಲೂ ಯಾವುದೇ ನೀರು, 1 ಡ್ರಾಪ್ ನೀರು ಆಚೆ ಹೋಗಬಾರ್ದು. ಎಂಥ ವೇರಿಯೇಷನ್ನೇ ಇರಲಿ, ಜಮೀನುಗಳು ಮಟ್ಟ ಮಾಡೋದು ಅವಶ್ಯಕತೆ ಇಲ್ಲ. ನಾವು ಹೆಂಗೆ ಅವರು ಲೆವೆಲ್ ಇರುತ್ತೋ, ಸ್ಲೋಪ್ ಇರುತ್ತೋ ಅದಕ್ಕೆ ಅಡ್ಡಲಾಗಿ ಟ್ರೆಂಚ್ಗಳು ಮಾಡಿಕೊಂಡ್ರೆ ಆರಾಮಾಗಿ ನೀರು ವಾಟರ್ ಲಾಕಿಂಗ್ ಆಗುತ್ತೆ. ಬೇಸಿಗೆನಲ್ಲಿ ನೀರಿನ ಸಮಸ್ಯೆ ಬರೋಲ್ಲ. ಇವೆರಡು ಅಡಿಕೆ ಗಿಡದ ಮಧ್ಯದಲ್ಲಿ ಅಕ್ಸೈ ಗಿಡ ಅಥವಾ ಗ್ಲಿರಿಸಿಡಿಯಾ ಕೊಡ್ತೀವಿ. ಆ ಕಡೆ ಬೇಕಾದರೆ ನಾವು ಇದನ್ನು ಸೆಂಟ್ರಲ್ ಕಾಫಿ ಕೊಟ್ಟು ಮತ್ತೆ ಒಂದು ನುಗ್ಗೆ ಗಿಡ ಕೊಡ್ಬೋದು. ಈ ಥರ ಒಂದು ವ್ಯವಸ್ಥೆ ನಾವು ಇದರಲ್ಲಿ ಮಾಡ್ತಾಯಿದ್ದೀವಿ. ಇನ್ನು ಒಂದು ಕೆಲಸ ಇದು ಸೇಮ್ ಅದರಲ್ಲೇ ಹೆಂಗೆ ನಾವು ಮಾವಿನಲ್ಲಿ ಬಾರ್ಡ್ರ್ನಲ್ಲಿ ನಾವು ಅಗಸೆ ಗಿಡಗಳು ಮತ್ತು ಚಕ್ಕೆ ಗಿಡನೂ ಇದರಲ್ಲೂ ಅಡಿಕೆ ಗಿಡ ಬಾರ್ಡ್ರಲ್ಲಿ ಕೊನೆ ಬಿಸಿಲು ಬೀಳುತ್ತಲ್ಲ ಆ ಕಡೆ ಅಗಸೆ ಗಿಡ ಮತ್ತು ಚಕ್ಕೆ ಗಿಡ. ಇಲ್ಲೇನು ಮಾಡಿದ್ದೀವಿ, ಕೆಲವೊಂದು ಸೀತಾಫಲನೂ ಕೊಟ್ಟಿದ್ದೀವಿ. ಅಲ್ಲೂ ಮಾವಲ್ಲೂ ಸೀತಾಫಲ ಕೊಟ್ಟಿದ್ದೀವಿ. ಇಲ್ಲೂ ಬಾರ್ಡ್ರಲ್ಲಿ ನೀರು ಯಾವ ಬೇಕಾಗಿಲ್ಲ, ಕಡಿಮೆ ನೀರು ತೊಗೊಳ್ತವೆ ಮತ್ತು ಜೀವಂತ ಬೇಲಿನೂ ಆಗುತ್ತೆ. ಅದಕ್ಕೆ ನಾವು ಅಲ್ಲಿ ಬೆಟ್ಟದ ನೆಲ್ಲಿ ಮತ್ತು ಸೀತಾಫಲ ಮತ್ತು ಅಗಸೆ ಗಿಡ ಅಂದರೆ ಚಡೆ ಗಿಡ ಅಂತ ಕರಿತೀವಿ. ಯಾಕೆಂದರೆ ಹೊರಗಡೆಯಿಂದ ಬರ್ತಕ್ಕಂಥ ಬಿಸಿ ಗಾಳಿನ ತಡೆಯುತ್ತೆ ಮತ್ತು ರೋಗ ಬರ್ತಕ್ಕಂಥ ವಿಷದ ಗಾಳಿ ತಡೆಯುತ್ತೆ ಅಂತೇಳಿ ನಾವು ಬಾರ್ಡ್ರಲ್ಲಿ ಇದನ್ನು ಕೂರಿಸ್ತಾಯಿದ್ದೀವಿ. ಇಷ್ಟನ್ನು ನಾವು ಕೆಲಸ ಮಾಡ್ತಾಯಿದ್ವಿ. ಇಲ್ಲೂ ಕೂಡ ನಾವು ಬಳ್ಳಿ ತರಕಾರಿಗಳು ಮಾಡ್ತೀವಿ. ಮೆಣಸಿನ ಗಿಡ ಬರುತ್ತೆ. ಈ ಥರ ಒಂದು ಆಯೋಜನೆ ಇಲ್ಲಿ ತೆಂಗು, ಅಡಿಕೆ ಮತ್ತು ಜಾಕಾಯಿ ಮತ್ತು ಬಟರ್ ಫ್ರೂಟು ಇಷ್ಟೂ ಕೆಲಸ ಇಲ್ಲಿ ಮಾಡ್ತಾಯಿದ್ದೀವಿ. ಬನಾನ ಇಷ್ಟೂ ಬರುತ್ತೆ. ನೆಕ್ಸ್ಟು ಗ್ಲಿರಿಸಿಡಿ ಆಗ್ಬೋದು, ನುಗ್ಗೆ ಆಗ್ಬೋದು. ಇಲ್ಲಿ ಒಂದು ಕೊಡಕೆ ಅಂತ ನಾವು ಹೇಳಿದ್ವಿ. ಇಷ್ಟು ಕೆಲಸನೂ ಇಲ್ಲಿ ಮಾಡ್ತಾಯಿದ್ದೀವಿ. ಇಲ್ಲೂ ಅಷ್ಟೇ ನಾವು 15 ದಿವಸದಿಂದ 1 ತಿಂಗಳಿಂದ ನಾವು ಶುರು ಮಾಡಿ ತರಕಾರಿಗಳ್ನ ಮಾಡ್ಬೋದು. ನೆಕ್ಸ್ಟು ಈ ಥರ ಅಡ್ವೈಸ್ ಕೊಡ್ತಾಯಿದ್ದೀವಿ ಇಲ್ಲಿ ತರಕಾರಿಗಳು ಮಾಡಿ ಅಂತ. ಅವರು ಲೇಬರ್ದು ಎಲ್ಲ ಇಟ್ಕೊಂಡು ಯಾವ ಥರ ನಾವು ಮಾಡ್ಬೋದು ಅನ್ನೋ ಚಿಂತೆ ಮಾಡಿ ನೆಕ್ಸ್ಟು ಈ ಥರ ಮಾಡ್ತಾಯಿದ್ವಿ. ಇದಕ್ಕೂ ಜೀವಾಮೃತ ಬರುತ್ತೆ ಕೆಳಗಡೆಯಿಂದ ಮತ್ತು ಗೋಕೃಪಾಮೃತ ನಾವು ನೆಕ್ಸ್ಟ್ ಕೊಡೋದಕ್ಕೆ ನಾವು ಅಡ್ವೈಸ್ ಮಾಡಿದ್ದೀವಿ. ಈ ಥರ ಒಂದು ಪ್ಲ್ಯಾನನ್ನು ನಾವು ಸುಮಾರು ಕಡೆ ಮಾಡಿಕೊಂಡು ಬರ್ತಾಯಿದ್ದೀವಿ. ಇವಾಗಲೇ ಒಂದು ಹುಬ್ಳಿಲೊಂದು ಮಾಡಿದ್ದಾರೆ, ಕಡೂರಲ್ಲೊಂದು ಮಾಡಿದ್ದಾರೆ, ಇಲ್ಲೊಂದು ಕೆಲಸ ಮಾಡ್ತಾಯಿದ್ದಾರೆ. ಈ ಥರ ಒಂದು ಆಯೋಜನೆ ಮಾಡೋದ್ರಿಂದ ನಮಗೆ ನೀರನ್ನು ಉಳಿಸ್ಬೇಕು, ಪರಿಸರ ಉಳಿಸ್ಬೇಕು ಮತ್ತು ಗೊಬ್ಬರ ಉಳಿಸ್ಬೇಕು ಮತ್ತು ನಮಗೆ ಆದಾಯನೂ ಕೂಡ ಬರ್ತಾ ಇರಬೇಕು. ಈ ಥರ ಒಂದು ಪ್ಲ್ಯಾನ್ ಮಾಡಿ ನಾವು ಮಾಡ್ತಾಯಿದ್ವಿ. ಇಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ, ಒಂದು ಫ್ಯಾಮಿಲಿಗೆ ನಾವು ಬೇಕಾಗಿರ್ತಕ್ಕಂಥ ಅವರಿಗೆ ಬರೀ ಎಲ್ಲ ಬೆಳೆನೂ ಬೆಳ್ಕೊಂಡು ಬೇರೆ ನಾವು ಆರ್ಥಿಕ ಒಂದು ಹಣಕಾಸು ಬರೋದಕ್ಕೆ ಮಾತ್ರ ನಾವು ಒಂದು ಆಯೋಜನೆ ಮಾಡಿದ್ದೀವಿ. ಒಳಗಡೆ ಫೈಲೇರ್ ಮಾಡಲು ಅಲ್ಲೂ ತರಕಾರಿ ಮಾಡ್ಕೋಬೋದು. ಇಲ್ಲೂ ಅವ್ರು ಕೂಡ ಮನೆಯವರು ಯಾರು ಫ್ರೀ ಇರ್ತಾರೆ, ಅಡುಗೆ ಆದಮೇಲೆ ಮಹಿಳೆಯರು ಏನು ಮಾಡ್ಬೋದು, ಫ್ರೀಯಾಗಿ ಕೆಲಸ ಮಾಡಿಕೊಂಡು ಇಲ್ಲಿ ಕೈತೋಟ ಅಂತ ಮಾಡ್ತಿದ್ದೀವಿ. ಅವ್ರ ಮನೆಗೆ ಬೇಕಾಗಿರ್ತಕ್ಕಂಥ ನೈಸರ್ಗಿಕವಾಗಿ ಬೆಳ್ಕೊತಕ್ಕಂಥ ಒಂದು ತರಕಾರಿದು ಒಂದು ಡೆಮೋ ಮಾಡ್ತಾಯಿದ್ದೀವಿ. ಅಂದರೆ ಇದು ಯಾಕೆಂದ್ರೆ ಇವಾಗಲೇ ಮಾಡಿಸಿದ್ದು ನಾವು ಅಂದರೆ ಪ್ರಾರಂಭದಲ್ಲಿ ಸ್ಟ್ರಕ್ಚರ್ ಯಾವ ಥರ ಹಾಕ್ಕೋಬೇಕು ಅನ್ನೋದನ್ನು ಒಂದು ಹೇಳೋದಕ್ಕೆ ಮಾಡ್ತಾಯಿದ್ದೀವಿ. ಇಲ್ಲಿ ನಾವು ರೈಸರ್ ಬೆಡ್ ಅಂತ ಮಾಡಿದ್ದೀವಿ. ರೈಸರ್ ಬೆಡ್ ಅಂತಂದರೆ ಯಾಕೆ ಮಾಡ್ತೀವಿ ಅಂತಂದರೆ, ನಾವು ಇದು ಯಾಕೆ ಮಾಡ್ತೀವಿ ಅಂತಂದರೆ, ಅತಿಯಾಗಿ ನಮಗೆ ಮಳೆ ಜಾಸ್ತಿ ಆದರೆ ಕೆಳಗಡೆ ನೀರು ಹೋಗುತ್ತೆ. ಮತ್ತು ಬೇಸಿಗೆನಲ್ಲಿ ಕಡಿಮೆ ಮಳೆ ಆದರೂ ಕೂಡ, ಕಡಿಮೆ ನೀರು ಬಂದರೂ ಕೂಡ ತರಕಾರಿಗೆ ಇಲ್ಲಿ ಮುಚ್ಚಿಗೆ ಹಾಕಿದ್ರೆ ಇಲ್ಲಿ ಬೆಡ್ನಲ್ಲಿ ಅರ್ಧ ಭಾಗ ಈ ಕಡೆಯಿಂದ ತೇವಾಂಶ ಹೇಳ್ಕೊಳುತ್ತೆ, ಆ ಕಡೆ ಮುಚ್ಚಿಗೆ ಹಾಕಿದ್ರೆ ಆ ಕಡೆಯಿಂದ ಅರ್ಧ ಭಾಗ ತೇವಾಂಶ ನೀರನ್ನು ಇದರಲ್ಲೂ ಉಳಿಸ್ಬೋದು. ಮತ್ತು ಈ ಕಡೆಯಿಂದ ಹೆಚ್ಚು ಅದಕ್ಕೆ ಆಮ್ಲಜನಕ ಬೇರುಗಳಿಗೆ ಸಪ್ಲೈ ಆಗೋ ಥರ ನಾವು ಇಲ್ಲಿ ರೈಸರ್ ಬೆಡ್ ಈ ಥರ ಮಾಡ್ಕೊಂಡಿದ್ದೀವಿ.
ಇಲ್ಲಿ ಓಡಾಡೋದಕ್ಕೂ ಆಗುತ್ತೆ ಅವರಿಗೆ, ತರಕಾರಿ ತೆಗಿಬೋದು. ನೆಕ್ಸ್ಟ್ ಬೇಕು ಅಂದರೆ ಅವ್ರಿಗೆ ಟೈಲ್ಸ್ ಎಲ್ಲ ಮಗ್ಲಲ್ಲಿಗೆ ಹಳೆ ಹೆಂಚ್ಗಳು ಕೊಡೋಕೆ ಹೇಳಿದ್ದೀವಿ. ಇಲ್ಲಿ ವೇಸ್ಟೇಜು ಸಗಣಿ ಆಗ್ಬೋದು, ಸೊಪ್ಪು ಆಗ್ಬೋದು, ಇದರೊಳಗಡೆ ಹಾಕ್ಬಿಟ್ಟು ಅವರು ಒಂದು ದಿವಸ ಅರ್ಧ ಗಂಟೆ ಯಾರಿರ್ತಾರೆ ಮನೆಯಲ್ಲಿ ಲೇಡೀಸ್ಗಳು ಅವರು ಕೆಲಸ ಮಾಡಿದ್ರೆ ಆರೋಗ್ಯಪೂರ್ವಕವಾಗ್ತಕ್ಕಂಥ ಒಂದು ತರಕಾರಿ ಸಿಗುತ್ತೆ ಅಂತೇಳಿ ನಾವು ಅದಕ್ಕೆ ಇದನ್ನು ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಅವರಿಗೆ. ಒಂದು 5 ಬೆಡ್ಡು ಒಂದು 30 ಅಡಿ 40 ಅಡಿ ಬೆಡ್ ಹಾಕಿದ್ದೀವಿ. ಇದರಲ್ಲಿ ಪ್ರತಿನಿತ್ಯ ಅವರು ಯಾಕೆ ತರಕಾರಿ ನಾವು ವ್ಯವಸ್ಥೆ ಮಾಡಿದ್ದೀವಿ ಅಂದರೆ ಖುಷಿ ಆಗುತ್ತೆ ಅವ್ರಿಗೆ ನೋಡಿ, ಈ ಥರ ಮಾಡಿ ನಾವು ಬೆಳೆದಿರ್ತಕ್ಕಂಥ ತಿಂದರೆ ನಮ್ಗೆ ಆರೋಗ್ಯ ಪೂರಕವಾಗಿರುತ್ತೆ ಅಂತ ಅವ್ರಿಗೂ ಮನಸ್ಸಿಗೆ ಬರುತ್ತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಧಾರಾಣಿ, ನಮ್ಮ ಮನೆಯವ್ರ ಹೆಸರು ಗಿರೀಶ್ ಬಾಬು. ನಾವು ಈ ತೋಟಕ್ಕೆ ಬಂದು 6 ಮಂತ್ಸ್ ಆಯಿತು. ನಾವು ಮಹೇಶ್ ಅಣ್ಣ ಅವ್ರಿಗೆ ಪರಿಚಯ ಆಗಿ ಅವ್ರ ಪರವಾಗಿ ನಾವು ಈ ತೋಟನ ಮಾಡ್ತಾಯಿದ್ವಿ. ಅವರು ಹೇಳಿದ್ದು ಸುಭಾಷ್ ಪಾಲೇಕರ್ ರೀತಿಯಲ್ಲಿ ಫಾಲೋ ಮಾಡ್ತಾಯಿದ್ವಿ. ಅವ್ರು ಎಲ್ಲ ಹೇಳ್ಕೊಡಿದ್ದಕ್ಕೆ ನಾವು ಈ ಥರ ಎಲ್ಲ ಇಂಪ್ಲಿಮೆಂಟ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ಚೆನ್ನಾಗಿ ಈಗ ಗಿಡಗಳೆಲ್ಲ ನೆಟ್ಟಿದ್ವಿ. ಬೋರ್ವೆಲ್ ಎಲ್ಲ ಆಯಿತು, ವಾಟ್ರೆಲ್ಲ ಬರ್ತಾಯಿದೆ ಚೆನ್ನಾಗಿ. ತುಂಬ ಖುಷಿ ಆಯಿತು. ನಿಮ್ಮ ಚಾನಲ್ಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೇ ಈ ನಾಡು.